ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನಾನು ಇವತ್ತು ತಂದಿದ್ದೀನಿ ಪಾಸ್ತಾ, ಎಗ್ ಪಾಸ್ತಾ. ನಾವು ಮೊಟ್ಟೆ ಹಾಕಿ ಮಾಡುವಂಥ ಪಾಸ್ತಾ. ಈ ಪಾಸ್ತಾ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ನೀವು ಒಂದು ಸಲ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದು ಸಲ ನೋಡಿ ಬರೋಣ ಬನ್ನಿ. ನಾನು ಪಾಸ್ತಾಕ್ಕೆ ನೀರನ್ನು ಇಟ್ಟಿದ್ದೇನೆ ನೋಡಿ, ನೀರು ಕುದೀತಾ ಇದೆನಾ. ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ತೇನೆ, ರುಚಿಗೆ ತಕ್ಕ ಉಪ್ಪು, ಮತ್ತು 1 ಟೇಬಲ್ ಸ್ಪೂನು ಎಣ್ಣೆನೂ ಹಾಕ್ತಿದ್ದೀನಿ. ಯಾಕೆ ಎಣ್ಣೆ ಹಾಕಿದರೆ ಪಾಸ್ತಾ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನು. ಇವಾಗ ನೀರು ಕುದೀತಾ ಇದೆ, ಕಾಣ್ತಾ ಇದೆಯಲ್ಲ ನಿಮಗೆ. ಈಗ ನಾನು ಪಾಸ್ತಾವನ್ನು ಹಾಕ್ತಿದ್ದೀನಿ. ಇದು ಒಂದು 10 ನಿಮಿಷ ಬೇಕು ಇದು ಬೇಯಲಿಕ್ಕೆ. ಇದು 10 ನಿಮಿಷ ಬಿಡ್ತೀನಿ, ಮತ್ತೆ ನೋಡುವ. ನೋಡಿ, ಇಲ್ಲಿ ಪಾಸ್ತಾ ರೆಡಿಯಾಗಿದೆ. 10 ನಿಮಿಷ ತೊಗೊಳ್ತು ಬೇಯಲಿಕ್ಕೆ. ನೋಡಿ, ರೆಡಿಯಾಗಿದೆ. ಈಗ ನಾನು ಇದನ್ನ ಸ್ಟ್ರೈನರಲ್ಲಿ ಕಾಳಿಸಿ ತೆಗಿತಿದ್ದೀನಿ. ಇಲ್ಲಿ ನೋಡಿ, ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಪಾಸ್ತಾ ಬೇಯಿಸಿದ್ನಲ್ಲ ಅದೇ ಪಾತ್ರೆ. ಎಣ್ಣೆ ಬಿಸಿ ಆಯಿತು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೊಟ್ಟೆನ ನಾನು ನೋಡಿ ಹಾಕ್ಕೊಳ್ತಿದ್ದೀನಿ. 4 ಮೊಟ್ಟೆನ ನಾನು ತೊಗೊಂಡಿದ್ದೀನಿ. ಇಲ್ಲಿ 4 ಮೊಟ್ಟೆನ ನಾನು ತೊಗೊಂಡೆ. ಇದಕ್ಕೆ ನಾನು ಇವಾಗ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕ. ಇದಕ್ಕೆ ಇಲ್ಲಾಂದರೆ ಚಪ್ಪೆ ಚಪ್ಪೆ ಆಗುತ್ತಲ್ವ, ಅದಕ್ಕೋಸ್ಕರ. ಮತ್ತು ಖಾರದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ನಾನು ಒಳ್ಳೆ ರೀತಿ ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ಇದು ಫ್ರೈ ಆಗಲಿ. ಈ ಮೊಟ್ಟೆ ಖಾರದ ಪೌಡರ್ ಎಲ್ಲ ಮಿಕ್ಸ್ ಆದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಇದು ಮಿಕ್ಸ್ ಆಗಿ ಬೇಯಲಿ. ಇಲ್ಲಾದರೆ ತಿನ್ನುವಾಗ ಚಪ್ಪೆ ಚಪ್ಪೆ ಆಗ್ತದಲ್ವ, ಅದಕ್ಕೋಸ್ಕರ ಉಪ್ಪೆ ಖಾರ ಪುಡಿ ಮೊದಲೇ ಹಾಕಬೇಕು ನಾವು. ಈಗ ಇದು ರೆಡಿ ಆಯಿತು. ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ಅದೇ ಪಾತ್ರೆಗೆ. 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪವನ್ನು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆಯಿತು. ಇದಕ್ಕೆ ನಾನು ಒಂದು 2 ನೀರುಳ್ಳಿ, ಸಣ್ಣದು 2 ನೀರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ತೀನಿ. ಜಾಸ್ತಿ ಫ್ರೈ ಬೇಡ, ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿದರೆ ಸಾಕು. ಇಲ್ಲಿ ಕಲರ್ ಚೇಂಜ್ ಆಯಿತು. ನಾನು ಈ ಟೈಮಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ನೋಡಿ. ಸ್ವಲ್ಪ ಒಂಚೂರು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಫ್ರೈ ಆಯಿತು. ಈ ಟೈಮಲ್ಲಿ ನಾನು 3 ಟೊಮೆಟೊವನ್ನು ನೋಡಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ, ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಸಣ್ಣದು 3 ಟೊಮೆಟೊ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೋಡಿ. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಯಿತು. ಎಲ್ಲ ಫ್ರೈ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದ್ದೀನಿ ನೋಡಿ. ಈ ಟೈಮಲ್ಲಿ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಬೇಕಾಗ್ತದೆ, ಯಾಕೆಂದರೆ ನಾನು ಪಾಸ್ತಾ ಬೇಯೋಗ್ಲೂ ಉಪ್ಪು ಹಾಕಿದ್ದೀನಿ, ಮೊಟ್ಟೆ ಫ್ರೈಗೂ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಬೇಕು. ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಜೀರಾ ಪುಡಿ, 1/4 ಟೀ ಸ್ಪೂನು ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನು ಗರಂ ಮಸಾಲ ಪೌಡರ್, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದು ಎಲ್ಲ ಪೌಡರ್ ನಾನು ಮನೇಲಿ ಮಾಡಿರೋವಂಥದ್ದು. ಇದಕ್ಕೆ ಹಾಕ್ತಿದ್ದೀನಿ. ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ನಾನಿಲ್ಲಿ ಕಾಯಿ ಮೆಣಸನ್ನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ನೀವು ಕಾಯಿ ಮೆಣಸನ್ನು ಯೂಸ್ ಮಾಡೋದಾದರೆ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಒಳ್ಳೆ ಫ್ರೈ ಆಗಲಿ ಎಣ್ಣೆಯಲ್ಲಿ ಸ್ವಲ್ಪ. ಇಲ್ಲಿ ನೋಡಿ, ಮಸಾಲ ಫ್ರೈ ಆಯಿತು, ಒಳ್ಳೆ ರೀತಿಯೆಲ್ಲ ಮಸಾಲ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮೊಟ್ಟೆಯನ್ನು ಫ್ರೈ ಮಾಡಿ ತೊಗೊಂಡಿದ್ನಲ್ಲ, ಆ ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ. ಮೊಟ್ಟೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಪಾಸ್ತಾ ತೊಗೊಂಡಿದ್ನಲ್ಲ, ಪಾಸ್ತಾ ಕೂಡ ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಆಯಿತು. ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ನಮ್ಮ ಎಗ್ ಪಾಸ್ತಾ ರೆಡಿ. ಎಗ್ ಪಾಸ್ತಾ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿ ಕೂಡ ಇದೆ. ನೀವು ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ತಿನ್ಬೋದು, ಮಕ್ಕಳು ಕೂಡ ತಿನ್ನುವಂಥದ್ದು. ಇದು ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ಪಾಸ್ತಾ, ಎಗ್ ಪಾಸ್ತಾ ಅಷ್ಟೇ ರುಚಿಯಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.
ನಾನು ಇನ್ನೊಂದು ಒಳ್ಳೆ ರೆಸಿಪಿನಿಗೆ ಮತ್ತೆ ಬರ್ತೀನಿ. ಈ ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನನಗೆ ತಿಳಿಸಿ ಆಯಿತಾ.